ತಮಿಳುನಾಡಿನಲ್ಲೂ ಕೂಡ ಈ ವಿಚಾರವಾಗಿ ವ್ಯಾಪಕ ಚರ್ಚೆ ಆಗ್ತಾ ಇದೆ, ವ್ಯಾಪಕ ರಾಜಕೀಯ ನಡೀತಾ ಇದೆ. ಕರ್ನಾಟಕ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪಾಲಿಸ್ತಾ ಇಲ್ಲ ಅಂತ ತಮಿಳುನಾಡು ಮಾಜಿ ಸಿಎಂ ಪಳನಿಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ನಿಗದಿತ ಪ್ರಮಾಣದ ನೀರನ್ನ ತಮಿಳುನಾಡಿಗೆ ಹರಿಸಬೇಕು. ಪ್ರತಿ ವರ್ಷ ನೀರು ಹರಿಸೋದಕ್ಕೆ ಕರ್ನಾಟಕ ನಿರಾಕರಿಸ್ತಾ ಇದೆ. ನೀರಿನ ಹಕ್ಕನ್ನ ಪಡೆಯೋದಕ್ಕೆ ತಮಿಳುನಾಡು ಸರ್ಕಾರ ವಿಫಲ ಆಗ್ತಾ ಇದೆ. ತಮಿಳುನಾಡಿನ ಹಕ್ಕನ್ನ ಕಸಿಯೋದಕ್ಕೆ ನಾವು ಬಿಡಲ್ಲ ಅಂತ ಪಳನಿಸ್ವಾಮಿ ಆರೋಪವನ್ನ ಮಾಡ್ತಾರೆ. ಪ್ರತಿ ವರ್ಷ ಹೀಗೆ ಪ್ರತಿ ವರ್ಷ ಎಲ್ಲಿ ತಕರಾರಾಗಿದೆ ಕರ್ನಾಟಕದ ಕಡೆಯಿಂದ. ನೀರು ವಿಚಾರ ಅಂತ ಅಂದ್ರೆ ಯಥೇಚ್ಛವಾಗಿ ಹರಿದು ಹೋಗಿದೆ. ನಿಮ್ಗೆ ಗೊತ್ತಿರಲಿ 2023ರಲ್ಲಿ 2024ರಲ್ಲಿ 435 TMC ಅಷ್ಟು ನೀರು ಹರಿದೋಗಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಅಥವಾ ಕಾವೇರಿಗೆ ಸಂಬಂಧಪಟ್ಟ ಹಾಗಿನ ನ್ಯಾಯಮಂಡಳಿ ಕೊಟ್ಟಿರುವಂತ ತೀರ್ಪಿಗಿಂತ ಬಹಳ ಹೆಚ್ಚಿಗೆ ನೀರು. ಅದಾದ ನಂತರ ಅಲ್ಲಿ ಕಳೆದ ವರ್ಷನೂ ಕೂಡ ಸುಮಾರು 395 TMCಗೂ ಏನೋ ಅಧಿಕ ನೀರು ಅಧಿಕವಾಗಿ ಹರಿದು ಹೋಗಿದೆ. ಆಮೇಲೆ ಅದನ್ನು ತಡೆ ಹಿಡಿಯೋಕೆ ನಮ್ಮಲ್ಲೂ ಅವಕಾಶ ಇಲ್ಲ. ಅದು ಬಂದ್ಮೇಲೆ ಹೋಗ್ಲೇಬೇಕಲ್ವಾ. ಅದು ಇರೋ 4 ಡ್ಯಾಮಲ್ಲಿ ಎಷ್ಟು ಅಂತ ತುಂಬಿಸ್ಕೊಳಕ್ಕಾಗುತ್ತೆ. ಸೊ ತುಂಬಿಸಿ ಬಿಟ್ಟಿದ್ದೀವಿ. ಸೊ ಮಳೆ ಬಂದಾಗ ಇದ್ರದ್ದು ಏನೂ ಸಮಸ್ಯೆ ಇಲ್ಲ, ತಕರಾರಿಲ್ಲ. ಈಗ ನಮ್ಮ ಡ್ಯಾಮೇ ತುಂಬಿಲ್ವಲ್ಲ, ಇರೋದು 17 TMC ನೀರು. ಇವತ್ತು ಮುಖ್ಯಮಂತ್ರಿಗಳು ಹೇಳ್ದಂಗೆ 7,500 ಕ್ಯೂಸೆಕ್ಸ್ ಒಳ ಹರಿವು ಇದೆಯಂತೆ. 20-25,000 ಕ್ಯೂಸೆಕ್ ಒಳಹರಿವು ಇದ್ದಂಥ ಸಂದರ್ಭಕ್ಕೂ 7,000 ಕ್ಯೂಸೆಕ್ ಒಳಹರಿವು ಇರುವಂಥ ಸಂದರ್ಭಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಇಂಥ ಟೈಮಲ್ಲಿ ಎಲ್ಲಿ ನೀರು ಬಿಡೋಕ್ಕಾಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ.